ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕೆಲವೊಂದು ಬಾಣಂತಿಯರು ಮಾಡುವಂಥ ಮಿಸ್ಟೇಕ್ಸ್ಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ದಾವುದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ. ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ ಫಸ್ಟು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ತಾಯಿಗೆ ಡೈಲಿ ಸ್ನಾನ ಮಾಡಿಸೋದು ಮಸ್ಟ್. ಇವನ್ ಸಿಸೇರಿಯನ್ ಆದ್ಮೇಲೂ ನಾವು ಯೂಶ್ವಲಿ ವಾಟರ್ ಪ್ರೂಫ್ ಬ್ಯಾಂಡೇಜ್ ಎಲ್ಲ ಹಾಕಿರ್ತೀವಿ. ಸೊ ಸ್ನಾನ ಮಾಡಿಸಿ, ಈಗಿನ್ನೂ ತುಂಬ ಜಾಸ್ತಿ ಬಿಸಿಲಿರೋದ್ರಿಂದ ಸ್ವೆಟ್ಟಿಂಗ್ ಆಗಿ ಎಲ್ಲ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಎಲ್ಲ ಇರೋದ್ರಿಂದ ಡೈಲಿ ತಾಯಿ ಮತ್ತು ಮಗುವಿಗೆ ಸ್ನಾನ ಮಾಡಿಸೋದು ಕಂಪಲ್ಸರಿ. ಆಮೇಲೆ ಸೆಕೆಂಡ್ ಒನ್ನು, ಕೆಲವೊಬ್ರು ಯೂಶಲಿ ಡೆಲಿವರಿ ಆದಮೇಲೆ ತಾಯಿಗೆ ನೀರೇ ಕೊಡೋದಿಲ್ಲ ಕುಡಿಯಲಿಕ್ಕೆ. ಇದರಿಂದ ಡಿಹೈಡ್ರೇಷನ್ನು ಪ್ಲಸ್ ಕಿಡ್ನಿ ಪ್ರಾಬ್ಲಮ್ಸ್ ಎರಡೂ ಆಗೋದ್ರಿಂದ ದಯವಿಟ್ಟು ತಾಯಿಗೆ ನೀರು ಸಫಿಷಿಯಂಟ್ ನೀರು ಕೊಡಲೇಬೇಕು ಕುಡಿಲಿಕ್ಕೆ. ಫಿಲ್ಟರ್ಡ್ ವಾಟರ್ ಎಲ್ಲ ನೀವು ಕುದಿಸಿ ಆರಿಸಿದ ನೀರಾದ್ರೂ ಕೊಡ್ಬೋದು. 4 to 5 ಲೀಟರ್ಸ್ ಆಫ್ ವಾಟರ್ ಬಾಣಂತಿ ಕುಡಿಲೇಬೇಕು ಡೈಲಿ. ಮಗುವಿಗೆ ಆಮೇಲೆ ತಾಯಿಗೆ ಇಬ್ಬರಿಗೂ ಬಾಂಡಿಂಗ್ ಬೆಳೆಯೋಕ್ಕೋಸ್ಕರ ಆದಷ್ಟು ತಾಯಿ ಮಗುವಿನ ಜೊತೆ ಇರೋ ಥರ ನೋಡ್ಕೋಬೇಕು. ಆಮೇಲೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ ನಾವು. ಸ್ಟಿಲ್ 6 ಮಂತ್ಸ್ವರೆಗೂ ಮಗುವಿಗೆ ಯಾವುದೇ ರೀತಿಯ ಹೊರಗಡೆಯಿಂದ ಇವನ್ ನೀರು ಕೂಡ ಬೇಕಾಗಲ್ಲ. ಮಗುಗೆ ಓನ್ಲಿ ತಾಯಿ ಹಾಲು ಸಫಿಷಿಯಂಟ್. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಎವ್ರಿ ಅವರ್ಲಿ 2 ಅವರ್ಲಿ ತಾಯಿ ಮಗುಗೆ ಫೀಡ್ ಮಾಡ್ತಾ ಇರಬೇಕು. ಬೇರೆ ಹೊರಗಿನ ಅಂಟಿಲ್ ಆ್ಯಂಡ್ ಅನ್ಲೆಸ್ ಪೀಡಿಯಾಟ್ರಿಷಿಯನ್ ಅಡ್ವೈಸ್ ಮಾಡಿ ನಿಮಗೆ ಟಾಪ್ ಫೀಡ್ಸ್ ಬೇಕಂದಾಗ ಮಾತ್ರ ಟಾಪ್ ಫೀಡ್ಸ್ ಕೊಡಿ. ಇಲ್ಲ ಅಂದರೆ ಓನ್ಲಿ ತಾಯಿ ಹಾಲು ಮಗುವಿಗೆ ಸಫಿಷಿಯಂಟ್.